ಹಾಗಾಗಿ ಏನು ಹಾಕೊಂಬಂದಿದ್ದು ನನಗೆ ಆ್ಯಂಡ್ ಕ್ಯಾರೆಟ್ ಆ್ಯಂಡ್ ಈರುಳ್ಳಿ. ಸೊ ಇಷ್ಟೇ ಏನು ಇದು ಸೌಂಡು ಡ್ರರ್ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಮನೆಯಿಂದ ತೊಗೊಂಬನ್ನಿ ಅಂತ ಹೇಳಿದ್ದೆ. ನಮ್ಮ ಅತ್ತೆ ಕೂಡ ಬೀಸಿ ಕೊಟ್ಟು ಕಳಿಸಿ. ಚೆನ್ನಾಗಿದೆ ಸೀರೆ ಮಾತ್ರ. ಫ್ರೆಂಡ್ಸ್, ನಾನು ಇವಾಗ ಬೆಳಿಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಟೈಮು 11 ಆಗ್ತಾ ಇದೆ. ಬಟ್ ನಿನ್ನೆ ನಾವು ಹೇಳ್ಬೇಕಾದ್ರೆ ಲೇಟ್ ಮಾಡಿ ಮಲ್ಕೊಂಡಿದ್ವಿ. ಬಟ್ ಹೇಳ್ಬೇಕಾದ್ರೆ ಲೇಟ್ ಆಯಿತು. ಹಾಗೆ ಎದ್ದ ತಕ್ಷಣ ಅಮ್ಮಗೆ ಏನಿಟ್ಟು ಪೂರಿ ಎತ್ತಾ ಇದ್ದೀನಿ. ಅವಳು ಡೈಲಿ ಸ್ಕೂಲಿಗೆ ಗೊತ್ತಾಳಲ್ಲ, ಹಾಗಾಗಿ ಏನು ಹಾಕೊಂಬಂದಿದ್ಲು ನನಗೆ ಟೈಮೇ ಸಿಕ್ಕಿರಲಿಲ್ಲ. ಬಟ್ ಯಾವಾಗ ಕ್ಲೀನ್ ಮಾಡಬೇಕು ಅಂತಂದರೆ ಟೈಮೇ ಸಿಕ್ಕಿರಲಿಲ್ಲ. ಬಟ್ ಇವಾಗ ಸಂಡೇ ಆಗಿರೋದ್ರಿಂದ ಇನ್ನು ಬೆಳಿಗ್ಗೆ ಇದು ಇಲ್ಲೆಲ್ಲ ಪುಡಿ ನೈಟೇ ನಾನು ಕುಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬಟ್ ಅದು ಚೆನ್ನಾಗಿ ನೆಂದಿದೆ. ಹೆಣ್ಣಿನ ಪುಡಿ ಅಂತಂದರೆ ಇದರಲ್ಲಿ ಭಾಳ ಕಲರ್ಸ್ ಇರುತ್ತೆ. ಬಟ್ ನೀವು ಏನಂತಂದರೆ ಇದು ಗ್ರೀನ್ ಕಲರ್ ತೊಗೊಳ್ಳಿ. ಗ್ರೀನ್ ಕಲರು ಇದು ತುಂಬ ಎಫೆಕ್ಟಿವ್ ಆಗಿರುತ್ತೆ. ಹಚ್ಚಿದ್ದು 1.5 ಅವರಲ್ಲಿ ಪೂರ್ತಿ ತಲೆಯೆಲ್ಲ ಕ್ಲೀನ್ ಆಗುತ್ತೆ. ಹಾಗಾಗಿ ಬೆಳಿಗ್ಗೆ ಹಚ್ತಾ ಇದ್ದೀನಿ. ಇನ್ನೂ ಅವಳು ಸ್ನಾನ ಮುಗಿಸ್ಕೊಂಡಿದ್ದಾಳೆ. ಬಟ್ ಆದರೆ ಇವಾಗ ಹಚ್ಚಿ 1.5 ಅವರಲ್ಲಿ ಅದಾದಮೇಲೆ ಅವಳಿಗೆ ತಲೆ ಬಾಚ್ತೀನಿ. ಹಾಗಾಗಿ ಇವಾಗ ಬೆಳಿಗ್ಗೆ ಹಚ್ತಾ ಇದ್ದೀನಿ. 1.5 ಅವರಲ್ಲಿ ಹಚ್ಚಿದಂದರೆ ಪೂರ್ತಿ ತಲೆ ಎಲ್ಲ ನೆನ್ಬಿಟ್ಟು ಅದಾದಮೇಲೆ ಹೆಣ್ಣು ಅವು ಹೊರಗೆ ಬರುತ್ತೆ, ಹಿಗ್ಬೇಕು. ಇನ್ನೊಂದೇನೆಂದರೆ ಮಕ್ಕಳಿಗೆ ಇದು ಹೆಣ್ಣಿನ ಪುಡಿ ಹಚ್ಚಿದ ಮೇಲೆ ಬಟ್ ಅವ್ರನ್ನ ಹೊರಗಡೆ ಬಿಡೋದಾಗಲಿ ಅಥವಾ ಹೊರಗೆ ಆಟ ಆಡ್ತಾರೆ ಅಂತೇಳಿ ಸುಮ್ಮನೆ, ಯಾಕಂದರೆ ಅವರು ತಲೆ ಈ ತುರಿಸ್ಕೊಂಡು ಬಾಯಾಗಿ ಇಟ್ಕೊಳ್ಳೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಇದರಿಂದ ಅಪಾಯ ಇದೆ. ಹಾಗಾಗಿ ಅವಳನ್ನು ಮನೆಯಲ್ಲೇ ಇರಿಸ್ಕೋತೀನಿ ನಾನು. 1.5 ಅವರಲ್ಲಿ ಮತ್ತೆ ತಲೆ ವಾಶ್ ಮಾಡ್ತೀನಿ, ಮನೆಯಲ್ಲೇ ಇರಿಸ್ಕೋತೀನಿ, ಹೊರಗಡೆ ಎಲ್ಲಿ ಬಿಡೋದಿಲ್ಲ. ಬಟ್ ಇದನ್ನು ಹಚ್ಚಿ ನಾನು ಸ್ಕೂಲಿಗೆ ಕಳಿಸೋದಾಗಲಿ ಹೊರಗಡೆ ಆಟ ಆಡೋದಕ್ಕಾಗಲಿ ಏನೂ ಮಾಡಲ್ಲ. ಹಾಗಾಗಿ ಇವಾಗ ಬೆಳಿಗ್ಗೆ ಹಚ್ತಾ ಇದ್ದೀನಿ. ತಲೆಯಲ್ಲಿ ಸಿಕ್ಕಾಪಟ್ಟೆ ಏನಾಗ್ಬಿಟ್ಟಿತ್ತು. ಇನ್ನೂ 7 ಹಾಕ್ಕೊಳ್ಳೋದಲ್ಲದೆ ನಮಗೆಲ್ಲ ಹಾಕ್ಬಿಡ್ತಾಳೆ. ನಮಗೆ ಸ್ವಲ್ಪ ಏನ್ಗಳು ಬಿದ್ದು ಅಂದರೆ ಸ್ವಲ್ಪ ಜಲ್ದಿ ಕ್ಲಿಯರ್ ಆಗಲ್ಲ. ಬಟ್ ಇವಳಿಗೆ ನಾನು ಹಚ್ಬಿಟ್ನಿ ಅಂದರೆ ಆಲ್ಮೋಸ್ಟ್ ಇಲ್ಲೇ ಸತ್ತೋಗ್ಬಿಡುತ್ತೆ. ಅದಾದಮೇಲೆ ತಲೆ ವಾಶ್ ಮಾಡ್ತೀನಿ. ಓಕೆ, ಹಾಗಾಗಿ ಇವಾಗ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವ್ರನ್ನ ಸ್ನಾನ ಮುಗಿಸ್ಕೊಂಡ್ಮೇಲೆ ಒಂದೊಂದು ಲೋಟ ಹಾಲು ಕೊಟ್ಟಿದ್ದೀನಿ. ಹಾಲು ಕುಡಿದಿದ್ದಾರೆ. ಇನ್ನೂ ಒಂದು 2 ಅವರ್ಸ್ ತನಕ ಏನೂ ಬೇಡಲ್ಲ. ಅಲ್ಲಿ ತನಕ ಇದು ಸ್ವಲ್ಪ ಹಚ್ಬಿಟ್ಟು ಅದಾದಮೇಲೆ ತಲೆನ ತೊಳಿತೀನಿ. ಸೊ ಆವಾಗ ನಾನು ಕೂಡ ಸ್ವಲ್ಪ ಫ್ರೆಶ್ ಅಪ್ ಆಗಿ ಅದಾದಮೇಲೆ ತಿಂಡಿ ರೆಡಿ ಮಾಡ್ತೀನಿ. ಓಕೆ, ನಾನು ಹಚ್ಚಿದ ಮೇಲೆ ಸ್ನಾನ ಮಾಡ್ತೀನಿ. ಯಾಕಂದರೆ ಇದು ಅಷ್ಟು ಸ್ವಲ್ಪ ಡೇಂಜರಸ್ ಆಗಿರೋದ್ರಿಂದ ಮಕ್ಕಳಿಗೆ ಹಚ್ಬಿಟ್ಟು ಹಾಗೆ ಬಿಡೋಕ್ಕಾಗಲ್ಲ. ಮತ್ತು ಯಾರಿಗೆಲ್ಲ ಏನು ಬಿದ್ದಿರುತ್ತೆ ಮಕ್ಕಳಿಗೆ. ಬಟ್ ಹೋಮ್ ರೆಮಿಡೀಸ್ ಎಲ್ಲ ಮಾಡಿದ್ದೀನಿ. ಬಟ್ ಅದರಿಂದ ಯಾವತ್ತೂ ಕ್ಲಿಯರ್ ಆಗಿಲ್ಲ. ಮತ್ತೆ ತಿರ್ಗಾ ಅದು ಹೇನ್ಗಳೆಲ್ಲ ಮತ್ತೆ ರಿಪೀಟ್ ಹುಟ್ಟುತ್ತಾ ಇತ್ತು. ಅದಕ್ಕೋಸ್ಕರ ಇದನ್ನು ಹಚ್ತಾ ಇದ್ದೀನಿ. ಬಟ್ ನೀವು ಕೂಡ ಹಚ್ಚೋರಾದರೆ ಒಂದು ಕೇಸ್ ಇದು ಈ ಕಲರ್ ತೊಗೊಳ್ಳಿ, ಗ್ರೀನ್ ಕಲರ್ನಲ್ಲಿರುವಂಥದ್ದು ತೊಗೊಳ್ಳಿ. ಬ್ಲೂ ಕಲರ್ನಲ್ಲಿ ಇರೋದನ್ನು ತೊಗೊಂಡ್ರೆ ಅಷ್ಟು ಚೆನ್ನಾಗಿ ಸಾಯಲ್ಲ. ಗ್ರೀನ್ ಕಲರ್ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಇನ್ನೊಂದು ಹಚ್ಚಿದ ಮೇಲೆ ಮಕ್ಕಳಿಗೆ ಹೊರಗಡೆಯಲ್ಲಿ ಬಿಡಕ್ಕೆ ಹೋಗಬೇಡಿ, ಸ್ಕೂಲಿಗೆ ಕಳ್ಸೋಕ್ಕೆ ಹೋಗಬೇಡಿ. ಬಟ್ ಮನೇಲಿ ಇರಿಸ್ಕೊಂಡು ಹಚ್ಚಿದ ಮೇಲೆ ವಾಶ್ ಮಾಡಿರ್ತೇನೆ. ಓಕೆ, ಸೊ ಹಾಗಾಗಿ ಇದಿಷ್ಟು ಕಂಪ್ಲೀಟ್ ಆದಮೇಲೆ ನಾನು ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಹಾಗೆ ಹೇನ್ಗಳೇನಾದರೂ ಸಿಕ್ತು ಅಂದರೆ ನಿಮಗೆ ತೋರಿಸ್ತೀನಿ. ಎಷ್ಟು ಚಿಕ್ಕದು ಏನಿದೆ ಅಂದರೆ ಕೈಗೂ ಸಿಗಲ್ಲ, ಕಣ್ಣಿಗೆ ಕೂಡ ಕಾಣಿಸಲ್ಲ. ಹಾಗಾಗಿ ತಲೆ ತುಂಬ ತುರಿಸ್ಕೋತಾ ಇದ್ಲು ಅವಳು. ಬಟ್ ಈ ಥರ ನಾನು ಮಂತ್ಲಿ ಒಂದು 2 ಟೈಮ್ಸ್ 2 ಸರಿನಾದರೂ ಇದನ್ನು ನಾನು ಹಚ್ತೀನಿ ಮಂತ್ಲಿ. ಸೊ ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ಕೂಡ ಸ್ವಲ್ಪ ಏನಂದರೆ ತಲೆ ತುರಿಸ್ಕೊಂಡು ಓದೋದ ಕಡೆ ಗಮನ ಕೊಡ್ತಾ ಇರಲಿಲ್ಲ. ಆ್ಯಂಡ್ ಊಟ ಚೆನ್ನಾಗಿ ಮಾಡ್ತಾ ಇರಲಿಲ್ಲ. ತುಂಬ ತಲೆ ನೀಟಾಗಿ ಬಾಚಿರ್ತೀನಿ, ಅದು ತಿರ್ಗಾ ಹೆಂಗೆ ಹಾಕಬೇಕು ಹಾಗೆ ಆಗ್ತಾಯಿತ್ತು. ಹಾಗಾಗಿ ಸೊ ಇವಾಗ ಟೈಮ್ ಸಿಕ್ಕಿದೆ, ಹಚ್ತಾ ಇದ್ದೀನಿ. ಸೊ ಇವಾಗ ನಾನು ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಚಿತ್ರಾನ್ನದಲ್ಲಿ ನನಗೆ ಏನಂತಂದರೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇರಬಾರ್ದು. ಹಾಗಾಗಿ ಸೊ ಮಕ್ಕಳಿಗೂ ಕೂಡ ಇರಬಾರ್ದು. ಯಜಮಾನ್ರಿದ್ರು ಅಂದರೆ ಅವರಿಗೆ ನಾನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕಿ ಚಿತ್ರಾನ್ನ ಮಾಡ್ತೀನಿ. ಬಟ್ ನಾವೇ ಇರೋದ್ರಿಂದ ನಾನು ಸ್ವಲ್ಪ ತರಕಾರಿನ ಹಾಕಿ ಮಾಡೋಣ ಅಂತ. ಆ್ಯಂಡ್ ಇಲ್ಲಿ ಒಂದು 4 ಮೆಣಸಿನ್ಕಾಯಿ ಆ್ಯಂಡ್ ಕ್ಯಾರೆಟ್ ಆ್ಯಂಡ್ ಈರುಳ್ಳಿ.
ಸೊ ಇಷ್ಟೇ ಸಾಕು ನಮಗಂತೂ, ಜಾಸ್ತಿ ಏನು ಬೇಕಾಗಿಲ್ಲ. ಸೊ ಹಾಗಾಗಿ ಇವಾಗ ಬೇಗ ಬೇಗ ಸ್ವಲ್ಪ ಚಿತ್ರಾನ್ನ ಮಾಡಿಕೊಂಡು ಅದಾದಮೇಲೆ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನಾನು ಆಲ್ರೆಡಿ ಅಕ್ಕಿನ ಬಾಸುಮತಿ ಆ್ಯಂಡ್ ನಾರ್ಮಲ್ ಅಕ್ಕಿ ರೆಡ್ ಚಿಲ್ಲಿ ಅಕ್ಕಿನ ತೊಗೊಂಡಿದ್ದೀನಿ. ಬಿಕಾಸ್ ಇದು ರೆಡ್ ಚಿಲ್ಲಿ ಅಲ್ಲ, ರೆಡ್ ಚೆರಿ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಅದನ್ನೇ ನಾನು ಹಾಕಿಬಿಟ್ಟು ರೈಸ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಏನಂದರೆ ಈ ಅಕ್ಕಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಟೇಸ್ಟಿ ಕೂಡ ಅಷ್ಟೇ ಚೆನ್ನಾಗಿದೆ. ಯಾರಿಗೆಲ್ಲ ಅಕ್ಕಿ ಬೇಕು ಅವರು ರೆಡ್ ಚೆರಿ ಅಕ್ಕಿನ ತೊಗೊಳ್ಳಿ. ತುಂಬ ಉದುರು ಆಗುತ್ತೆ ಆ್ಯಂಡ್ ಬಾಯಲ್ಲಿ ಕೂಡ ತುಂಬಾ ಟೇಸ್ಟಿ ಆಗಿರುವಂಥದ್ದು. ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ. ಸೊ ಗೈಸ್, ಇವಾಗ ನಾನು ಇದೆಷ್ಟು ಚಿತ್ರಾನ್ನ ಮಾಡ್ಕೊಳ್ತೀನಿ. ಬಿಕಾಸ್ ನನಗೆ ತುಂಬ ಹಸಿವಾಗಿಬಿಟ್ಟಿದೆ. ನೈಟು ಅಷ್ಟೊಂದು ಸರಿಯಾಗಿ ಊಟ ಮಾಡಿಲ್ಲ, ಅದಕ್ಕೋಸ್ಕರ. ಇನ್ನು ಮಕ್ಕಳೆಲ್ಲ ಆಟಕ್ಕೆ ಹೋಗಿದ್ದಾರೆ ಆ್ಯಂಡ್ ಅವ್ರು ಬರೋಷ್ಟೊತ್ತಿಗೆ ಚಿತ್ರಾನ್ನ ರೆಡಿ ಮಾಡಿ ನಾನು ಕೂಡ ರೆಡಿಯಾಗಿ ಮತ್ತೆ ಸಿಗ್ತೀನಿ. ಓಕೆ, ನಾನು ಇದಕ್ಕೆ ಶೇಂಗಾ ಅದು ಇದು ಏನು ಹಾಕ್ತಾಯಿಲ್ಲ ಗೈಸ್. ಕೆಲವೊಬ್ಬರಿಗೆ ಹೀಗೆ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಎಲ್ಲ ತರಕಾರಿನ ಹಾಕಿ ಮಾಡಿಬಿಟ್ಟು ಇಷ್ಟ ಆಗುತ್ತೆ. ಬಟ್ ನನಗೆ ಸ್ವಲ್ಪ ಕಡಿಮೆ ಏನೂ ಇರಬಾರ್ದು. ಆ್ಯಂಡ್ ಇದಿಟ್ಟು ನಾನು ರೆಡಿ ಮಾಡಿಕೊಂಡು ಅದಾದಮೇಲೆ ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್, ಇಲ್ಲಿ ರೈಸ್ ಅಂತೂ ರೆಡಿ ಆಗಿದೆ. ಇನ್ನು ನನಗೂ ಕೂಡ ತುಂಬ ಹಸಿವಾಗ್ತಾಯಿದೆ. ಹಾಗಾಗಿ ಊಟ ಮುಗಿಸ್ಕೊಂಡು ಸ್ವಲ್ಪ ಮನೆ ಕ್ಲೀನಿಂಗ್ ಇದೆ, ಹಾಗಾಗಿ ಮನೆ ಕ್ಲೀನ್ ಮಾಡಬೇಕು. ಡೀಪ್ ಕ್ಲೀನಿಂಗ್ ಇದೆ ಇವತ್ತಂತೂ. 1 ವೀಕಿಂದ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಟೈಮೇ ಸಿಗ್ತಾ ಇರಲಿಲ್ಲ. ಬಟ್ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಸ್ ಫ್ರೆಂಡ್ಸ್, ನಾನು ಇವಾಗ ಮುಖಕ್ಕೆ ಸ್ಕಾರ್ಫ್ ಕಟ್ಕೊಂಡಿದ್ದೀನಿ. ಯಾಕಂದರೆ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ, ಅದು ಡೀಪ್ ಕ್ಲೀನ್ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ಕಟ್ಕೊಂಡಿದ್ದೀನಿ. ಇನ್ನು ಮೇಲೆ ನೋಡಿ, ಎಲ್ಲ ನನ್ನ ಹೇರ್ಸ್ ಎಲ್ಲ ಮೇಲ್ಗಡೆ ಹಾಕ್ಬಿಟ್ಟು ಟೈಟಾಗಿ ಒಂದು ರಬ್ಬರ್ ಹಾಕಿ ಮೇಲೆ ಕಟ್ಕೊಂಡಿದ್ದೀನಿ. ಹೆಂಗೆ ಕಾಣಿಸ್ತಾ ಇದ್ದೀನಿ? ಸೊ ಏನಂದರೆ, ನಮ್ಮ ಮನೆಯವರಿಗೆ ಸ್ವಲ್ಪ ಡಸ್ಟ್ ಅಂದರೆ ಬರಲ್ಲ. ಅವಾಗವಾಗ ನಾನು ರೂಮ್ ಕ್ಲೀನ್ ಮಾಡಬೇಕು, ಮನೆ ಕ್ಲೀನ್ ಮಾಡಬೇಕು. ಇಲ್ಲದೆ ಹೋದರೆ ಅವರಿಗೆ ಶೀತ ಜಾಸ್ತಿ ಬರುತ್ತೆ. ಏನದು ಪಟ್ಪಟಿನ, ಏನು ಇದು ಸೌಂಡು ಡ್ರರ್ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಸೌಂಡ್ ಗೈಸ್. ಯಾಕಂದರೆ ಮನೆ ಹತ್ರ ಮೇನ್ ರೋಡ್ ಇರೋದ್ರಿಂದ ಆವಾಜ್ ಸಿಕ್ಕಾಪಟ್ಟೆ ಬರುತ್ತೆ. ಆದರೂ ನಾನು ಸ್ವಲ್ಪ ಆಲ್ಮೋಸ್ಟ್ ಡೋರ್ಸ್ ಎಲ್ಲ ಕ್ಲೋಸ್ ಮಾಡಿಕೊಂಡು ಮಾತಾಡ್ತಾ ಇರ್ತೀನಿ. ಸೊ ಹಾಗಾಗಿ ಇವರಿಗೆ ಸ್ವಲ್ಪ ಶೀತ ಅದು ಇದು ಜಾಸ್ತಿ ಬರ್ತಾಯಿತ್ತು. ಅದಕ್ಕೋಸ್ಕರ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ. ಅದರಲ್ಲೂ ಸ್ವಲ್ಪ ಮೇಲ್ಗಡೆ ಎಲ್ಲ ಜಾಡ್ ಕಟ್ಕೊಂಡ್ಬಿಟ್ಟಿತ್ತು. ನಾನು ಡೈಲಿ ಕ್ಲೀನ್ ಮಾಡ್ಕೋಬೇಕು ಅಂದರೆ ಮೇಲ್ಗಡೆ ಎಷ್ಟು ನೆಲ್ಕೋತೋ ಅಷ್ಟು ಕ್ಲೀನ್ ಮಾಡ್ಕೊಂಡಿರ್ತಿದ್ದೆ. ಬಟ್ ಅದಾದಮೇಲೆ ನಾನು ಮೇಲ್ಗಡೆ ಫುಲ್ ಎಲ್ಲ ಹೋಗಲ್ಲ, ನನ್ನ ಕೈ ಎಟ್ಕಲ್ಲ. ಹಾಗಾಗಿ ಇವಾಗ ಸ್ವಲ್ಪ ಚೇರ್ಸ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇವಾಗ ನಾನು 3:30ಇಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಊಟ ಎಲ್ಲ ಮುಗಿಸ್ಕೊಂಡೆ. ಇನ್ನು ಮಕ್ಕಳಂತೂ ಹೊರಗಡೆ ಆಟ ಆಡ್ತಾ ಇದ್ದಾರೆ. ಬಟ್ ಅವ್ರು ಬರೋಷ್ಟೊತ್ತಿಗೆ ನಾನು ಎಷ್ಟು ಸ್ವಲ್ಪ ಮೇಲ್ಗಡೆದು ಕ್ಲೀನ್ ಮಾಡ್ಕೊಂಡೆ ಅಂದರೆ, ಕೆಳಗಡೆ ಪಾರ್ಟ್ ಏನಿರುತ್ತೆ ಡೈಲಿ ಕ್ಲೀನ್ ಮಾಡ್ಕೊತಾ ಇರ್ತೀವಿ, ಅದೇನು ಅಷ್ಟೊಂದು ಏನು ಗಲೀಜೇನಾಗಲ್ಲ. ಇನ್ನು ಮೇಲ್ಗಡೆ ಸಿಕ್ಕಾಪಟ್ಟೆ ಜಾಡ್ ಕಟ್ಕೊಂಡ್ಬಿಟ್ಟಿದೆ. ಚಿಕ್ಕದು ಜಾಡಿದೆ, ಅದು ಕಾಣಿಸಲ್ಲ ಆಲ್ಮೋಸ್ಟ್. ಇನ್ನು ನಮ್ಮ ಮನೆಯಲ್ಲಿ ಇವರಿಗೆ ಸ್ವಲ್ಪ ಇದು ಏನು ಡಸ್ಟ್ ಗಿಸ್ಟ್ ಅದು ಏನು ಆಗಬರಲ್ಲ. ಅದಕ್ಕೋಸ್ಕರ ನಾನು ಕ್ಲೀನ್ ಮಾಡ್ತಾನೆ ಇರಬೇಕು. ಸೊ ಹಾಗಾಗಿ ಅದಕ್ಕೋಸ್ಕರ ನನ್ನ ಈ ಅವತಾರ ಹೇಗಿದೆ. ಅಮ್ಮು ಅಪ್ಪು ಅಂತೂ ನೋಡಿಲ್ಲ ಅವರು. ಮಮ್ಮಿ ಯಾಕೆ ಹಿಂಗೆ ಕಟ್ಕೊಂಡಿದ್ದೀಯಾ ಅಂತ ಹೇಳ್ತಿರ್ತಾರೆ. ಅದಕ್ಕೋಸ್ಕರ ಇನ್ನು ಬಟ್ಟೆ ಕೂಡ ವಾಶ್ ಮಾಡಿಲ್ಲ ಗಾಯ್ಸ್. ಮನೆ ಸಿಕ್ಕಾಪಟ್ಟೆ ಡಸ್ಟ್ ಆಗಿಬಿಟ್ಟಿತ್ತು, ಅದು ಕ್ಲೀನ್ ಮಾಡ್ಕೊಳ್ಳೋಣ ಫಸ್ಟಿಗೆ ಅಂತ ಅಂದ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಬೆಳಗ್ಗೆ ಸ್ನಾನ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಬಟ್ ಇದು ಕ್ಲೀನ್ ಆದಮೇಲೆ ಮತ್ತೊಂದು ಸರಿ ಸ್ನಾನ ಮಾಡ್ಕೋತೀನಿ. ಓಕೆ ಬನ್ನಿ, ಲೆಟ್ಸ್ ಗೋ. ಇವಾಗ ನಾನು ಕ್ಲೀನಿಂಗ್ ಡಿಪಾರ್ಟ್ಮೆಂಟ್, ಟುಡೇಸ್ ಫುಲ್ ಹೌಸ್ ಕ್ಲೀನಿಂಗ್ ಆ್ಯಂಡ್ ಇವತ್ತೇನಿಲ್ಲ, ಈಟಿಂಗ್ ಆ್ಯಂಡ್ ಕ್ಲೀನಿಂಗ್, ಟುಡೇಸ್ ವರ್ಕ್. ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ, ನಾ ಮರೆಯದ ಕವಿತೆಗಳ ಏನೋ ಒಂದು ಸಂಕಲನ. ಓ ಜೀವವೇ ಹೇಳಿಬಿಡು, ನಿನಗೂ ಕೂಡ ಹೀಗೇನಾ? ತಂದೆನು ಬಿಸು ಮಾತು ಜೀಬಲ್ಲಿ, ಕಂಡೆನು ಹಸಿ ಮಿಂಚು ಕಣ್ಣಲ್ಲಿ, ಹೋದೆನು ತುಸು ದೂರ ಎದೆಯಲ್ಲಿ, ಮರೆತು ಮೈಮನ ನಿನ್ನ ಗುಂಗಿನಿಂದ ನನ್ನ ಬಂದು ಪಾರು ಮಾಡು ನೀನು. ಓ
ಅಷ್ಟೊಂದು ಚೆನ್ನಾಗಿ ಹಾಡು ಬರಲ್ಲ, ಬಟ್ ಆದ್ರೂ ನನಗೆ ಸುಮ್ಮನೆ ಇರೋಕ್ಕಾಗಲ್ಲ. ಒಂದು ಮಾತಾಡ್ತಾ ಇರಬೇಕು ಆ್ಯಂಡ್ ಇಲ್ಲದೆ ಹೋದರೆ ಸಾಂಗ್ ಆಡ್ತಾ ಇರಬೇಕು. ಹಾಗಾಗಿ ಸಾಂಗ್ ಆಡ್ತಾಯಿದ್ದೀನಿ, ಯಾರೂ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಿ. ಚೆನ್ನಾಗಿ ಹಾಡಿದ್ರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಷ್ಟೇ. ಇಲ್ಲಿ ಮೇಲ್ಗಡೆ ಫುಲ್ POP ಇದೆಯಲ್ಲ, ಆ POP ಸನ್ನಲ್ಲಿ, ಆಮೇಲೆ ಈ ಕಡೆ ಅಲ್ಲೊಳಗೆಲ್ಲ ಸ್ವಲ್ಪ ಪಳ್ಳಿದೆ, ಅಲ್ಲಿ ಕೂಡ ಜಾಡ್ ಕಟ್ಕೊಂಡ್ಬಿಟ್ಟಿದೆ. ಇದನ್ನು ನಾವು ಕ್ಲೀನ್ ಮಾಡಿದೆ ಅಷ್ಟೇ ಬಿಟ್ವಿ ಅಂತ ಇಟ್ಕೊಳ್ಳಿ, ಫುಲ್ ಮನೆಯೆಲ್ಲ ತಗೊಳುತ್ತೆ. ಇನ್ನೂ ಒಂದು ಜಾಸ್ತಿ ಓವರ್ ಆಯಿತು ಅಂದರೆ ಈ ಎಲ್ಲ ಮೈ ಮೇಲೆಲ್ಲ ಬಂದುಬಿಡುತ್ತೆ, ಊಟ ಟೈಮಿಗೆ ಕೆಳಗಡೆ ಬೀಳುತ್ತೆ. ಆ್ಯಂಡ್ ಇಲ್ಲಿ ಡಸ್ಟ್ ಜಾಸ್ತಿ ಇರೋದ್ರಿಂದ, ವೆಹಿಕಲ್ಸ್ ಜಾಸ್ತಿ ಓಡಾಡೋದ್ರಿಂದ ಸ್ವಲ್ಪ ಈ ಥರ ಆಗೋದು ಸ್ವಲ್ಪ ಜಾಸ್ತಿನೇ. ಹಾಗೆ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಇವತ್ತು ಫುಲ್ ಡೇ. ಎಷ್ಟೇ ಕಷ್ಟ ಆದ್ರೂ ಮನೆ ಶುದ್ಧವಾಗಿರಬೇಕು, ಮನಸ್ಸು ಶುದ್ಧವಾಗಿರಬೇಕು. ನೀನು ನನಗೆ ಇಷ್ಟ ಆಗಿರುವಂಥ ಕೆಲವೊಂದು ಸಾಂಗ್ಗಳೆಲ್ಲ ಹಾಡ್ತಾ ಇರ್ತೀನಿ. ಸೊ ಇಷ್ಟ ಆದರೆ ಕೇಳಿ, ಇಲ್ಲದೆ ಹೋದರೆ ವಿಡಿಯೋನ ಸ್ಕಿಪ್ ಮಾಡಿ. ಓಕೆ, ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನಿಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು, ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಈ ಜೀವನ ಸಾಗದು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನಿಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು, ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಈ ಜೀವನ ಸಾಗದು. ಲೋಕದಲ್ಲಿ ಗಂಡು ಹೆಣ್ಣಿಗಾಸರೆ, ಆದರೆಲ್ಲಿ ನಾನು ನಿನ್ನ ಕೈ ಸೆರೆ. ಲೋಕದಲ್ಲಿ ಗಂಡು ಹೆಣ್ಣಿಗಾಸರೆ, ಆದರೆಲ್ಲಿ ನಿನ್ನ ಕೈ ಸೆರೆ. ಕೂಡಿ ಮರೆವ ಮುಂದೆ ಆಸೆ ಕಾದಿದೆ, ಸುಖವು ಎಲ್ಲಿ ನೀನು ಬೇರೆಯಾದರೆ, ಸುಖವು ಎಲ್ಲಿ ನೀನು ಬೇರೆಯಾದರೆ. ನಿನ್ನ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನಿಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು, ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಈ ಜೀವನ ಸಾಗದು. ಲಾ 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 ಲಾ. ಈ ಕಡೆ ಬರ್. ಇಬ್ರು ಮಾಡ್ರಿ. ಮಾಡಿ. ಫ್ರೆಂಡ್ಸ್, ಮನೆಯೆಲ್ಲ ಕ್ಲೀನ್ ಆದಮೇಲೆ ನಾನು ಕೂಡ ತಲೆ ಸ್ನಾನ ಮಾಡಿದೆ. ಇವಾಗ ಜಸ್ಟ್ ತಲೆ ಸ್ನಾನ ಮುಗಿಸ್ಕೊಂಡೆ. ಅಷ್ಟೊತ್ತಿಗೆ ಯಜಮಾನ್ರು ಕೂಡ ಊರಿಂದ ಬಂದರು. ಹಾಗಾಗಿ ಊರಿಂದ ಬರುವಾಗ ನಾನು ಒಂದು ಸ್ವಲ್ಪ ಹಿಟ್ಟುಗಳೆಲ್ಲ ಖಾಲಿಯಾಗಿಬಿಟ್ಟಿತ್ತು. ಮನೆಯಿಂದ ತೊಗೊಂಬನ್ನಿ ಅಂತ ಹೇಳಿದ್ದೆ. ನಮ್ಮ ಅತ್ತೆ ಕೂಡ ಬೀಸಿ ಕೊಟ್ಟು ಕಳಿಸಿದ್ದಾರೆ. ಬಟ್ ಇಲ್ಲೆಲ್ಲ ಲೋಕಲೆಲ್ಲ ಬೀಸ್ತಾರೆ. ಬಟ್ ನನಗೆ ಅಷ್ಟೊಂದು ಈಗ KGಗೆ 10 ರೂಪಾಯಿ ಆ್ಯಂಡ್ ಜಾಸ್ತಿನೇ ಇರ್ಬೋದೇನೋ 1 kg ಲೆಕ್ಕದಲ್ಲಿ. ಬಟ್ ಊರಲ್ಲಿ ಹಾಗಿರಲ್ಲ. ಸೊ ಸೇರ್ಗಟ್ಟಲೆ ಇರುತ್ತೆ ಆ್ಯಂಡ್ 3, 4, 5, 6 ತನಕ ಇರುತ್ತೆ. ಹಾಗಾಗಿ ಸೊ ನನಗೆ ಅಲ್ಲೇ ಕರೆಕ್ಟ್ ಅನಿಸುತ್ತೆ. ಹಾಗಾಗಿ ನಮ್ಮ ಅತ್ತೆ ಹೇಳಿರ್ತೀನಿ, ಅವರೇ ಹಿಟ್ಟನ್ನು ಬೀಸಿ ಮಾಡಿ ಕೊಟ್ಟು ಕಳಿಸ್ತಾರೆ.
ಸೊ ನನಗೆ ಜಾಸ್ತಿ ಏನು ತರಿಸ್ಕೊಳ್ಳಲ್ಲ, ಬೇಕಾದಾಗ ಇಷ್ಟು ತರಿಸ್ಕೊಳ್ತೀನಿ. ಒಂದೊಂದು ಸರಿ 2 ಸೇರು 3 ಸೇರು, ಒಂದೊಂದು ಸರಿ 3 ಸೇರು ತನಕ ಲಾಸ್ಟ್, ಜಾಸ್ತಿ ಏನು ತರಿಸ್ಕೊಳ್ಳಲ್ಲ. ಬಿಕಾಸ್ ಯಾಕಂದರೆ ಇವರು ಸ್ಯಾಟರ್ಡೇ ಸಂಡೇ ಸೂಟಿ ಇದ್ದಾಗೆಲ್ಲ ಹೋಗಿ ಬರ್ತಿರ್ತಾರೆ, ಅದಕ್ಕೋಸ್ಕರ. ಸೌಂಡ್ ಕಮ್ಮಿ ಇಡ್ರಿ. ಸೊ ಹಾಗಾಗಿ ಏನು ತೊಗೊಂಬಂದಿದ್ದಾರೆ ಅದನ್ನು ತೋರಿಸೋಣ ಅಂತ ಮೈಂಡ್. ಸೊ ಇಲ್ಲಿ ಹಿಟ್ಟಿದೆ, ಇದು ಜೋಳದ ಹಿಟ್ಟೇನೋ ಇರ್ಬೋದು, ಜಾಸ್ತಿ ಇದೆ ಅಂದರೆ ಜೋಳದ ಹಿಟ್ಟು ಇರುತ್ತೆ. ಹಾಗಾಗಿ ಇದು ಒಂದು ಸ್ವಲ್ಪ ಕೊಟ್ಟು ಕಳಿಸಿದ್ದಾರೆ. ಆ್ಯಂಡ್ ನೆಕ್ಸ್ಟು ಇದು ಗೋಧಿ ಹಿಟ್ಟು, ಬಟ್ ಅಲ್ಲಿಂದನೇ ತರಿಸ್ಕೊತೀನಿ, ನನಗೆ ಅದೇ ಕರೆಕ್ಟ್ ಅನಿಸುತ್ತೆ. ಆ್ಯಂಡ್ ಮತ್ತು ಇದು ಹಿಂಡಿ, ನಾನು ಕುಟ್ಟಲ್ಲ, ಇಲ್ಲಿ ಮಿಕ್ಸಿ ಕೂಡ ಹಾಕಲ್ಲ, ಅಲ್ಲಿಂದನೇ ತರಿಸ್ಕೊತೀನಿ. ಇದು ಸ್ವಲ್ಪ ಹಿಂಡಿ, ಮತ್ತೆ ಹಿಂಡಿ ಚೆನ್ನಾಗಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿಂದನೇ ತರಿಸ್ಕೊತೀನಿ. ಬಟ್ ಏನಂದರೆ ಈ ವೀಕು ಶೇಂಗಾದ ಹಿಂಡಿ ತರಿಸ್ಕೊಂಡ್ರೆ ನೆಕ್ಸ್ಟ್ ವೀಕು ಖಾರದ ಹಿಂಡಿ ತರಿಸ್ಕೊತೀನಿ. ಹಿಂಗೆ ಮತ್ತು ಎಳ್ಳು ಹಿಂಡಿ, ಆಮೇಲೆ ಸೊ ಹೀಗೆ ವೆರೈಟೀಸ್ ಹಿಂಡಿಗಳನ್ನು ತರಿಸ್ತೀನಿ. ಇದು ಶೇಂಗಾದ ಹಿಂಡಿ. ಆ್ಯಂಡ್ ನೆಕ್ಸ್ಟ್ ಮೊನ್ನೆ ನಮ್ಗೆ ಖಾರ ಹಿಂಡಿಯನ್ನು ಕೊಟ್ಟು ಕಳಿಸಿದ್ರು, ಅದಾದಮೇಲೆ ಎಳ್ಳು ಹಿಂಡಿ ಕೊಟ್ಟು ಕಳಿಸಿದ್ರು. ಸೊ ಹಾಗಾಗಿ ಇವಾಗ ಶೇಂಗಾದ ಹಿಂಡಿ ತರಿಸ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಯೋಚನೆ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಮೊನ್ನೆ ಯಾವತ್ತು ತರಿಸ್ಕೊಂಡಿದ್ದೆ, ಇವಾಗ ನೆಕ್ಸ್ಟ್ ಯಾವತ್ತು ತರಿಸ್ಕೊಳ್ಳೋಣ ಅಂತ. ಹಾಗಾಗಿ ಸೊ ನೆನಪಂತು, ಅದಕ್ಕೆ ಹೇಳಿದೆ. ಆ್ಯಂಡ್ ನಮ್ಮಮ್ಮ ಊರಿಗೆ ಹೋಗಿದ್ರು, ಊರಲ್ಲಿ ಲೋಕಲ್ ಕರ್ಕೊಂಡು ಪ್ಲೇಸ್ಗಳನ್ನು ನೋಡೋದಕ್ಕೆ ಹೋಗಿದ್ದು. ಬಟ್ ಅಲ್ಲಿ ಹೋಗಿರುವಂಥ ಒಂದು ಪ್ಲೇಸ್ ಹೆಸರು ಹೇಳಿದೆ, ಬಟ್ ಅದು ಹೇಳಿರೋದ್ರಿಂದ ನನಗೆ ಕಾಪಿರೈಟ್ ಏನೋ ಬಂದಿತ್ತು. ಹಾಗಾಗಿ ಮತ್ತೆ ಹೋಗಿ ನಾನು ಅದನ್ನು ಸರ್ಚ್ ಮಾಡಿ ಆಮೇಲೆ ಅದು ಡಿಲೀಟ್ ಮಾಡಿ, ಆಮೇಲೆ ಏನಂದರೆ ತಮ್ಮೇಲ್ ಮೇಲೆ ಕೂಡ ಬರೆದಿದ್ದೆ ಅದು. ಹಾಗಾಗಿ ಕಾಪಿರೈಟ್ ಏನೋ ಬಂದುಬಿಟ್ಟಿತ್ತು, ಮತ್ತೆ ಹೋಗಿ ಚೇಂಜ್ ಮಾಡಿದೆ. ಅದಕ್ಕೋಸ್ಕರ ಆ ಊರ ಹೆಸರನ್ನು ನಾನು ಹೇಳ್ತಾ ಇಲ್ಲ, ಬಟ್ ಊರಿಗೆ ಹೋದಾಗ ತೊಗೊಂಡು ಬಂದಿರೋದನ್ನು ಮಾತ್ರ ಶೇರ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ಮನೆಯಲ್ಲಿ ಎಲ್ರಿಗೂ ತೊಗೊಂಡ್ಬಂದಿರ್ತಾರೆ, ನನಗಂತಲ್ಲ, ಬಟ್ ಎಲ್ರಿಗೂ ತೊಗೊಂಡ್ಬಂದು ಅವರು ತೊಗೊಂಡಾದಮೇಲೆ ನನಗೆ ಕೊಟ್ಟು ಕಳಿಸಿದ್ದಾರೆ. ಏನು ತೊಗೊಂಬಂದಿದ್ದಾರೆ ಅದನ್ನು ತೋರಿಸ್ತೀನಿ. ಓಕೆ, ನಾನು ಕೂಡ ನೋಡಿಲ್ಲ, ಇವಾಗಲೇ ಜಸ್ಟ್ ನೋಡ್ತಾ ಇರೋದು. ಸೀರೆ ತೊಗೊಂಬಂದಿದ್ದಾರೆ. ಒಂದು ಟ್ರಿಪ್ಪಿಗಂತ ಹೋದಾಗ ಅಲ್ಲಿ ಹೋದ್ಮೇಲೆ ಸೀರೆ ತೊಗೊಂಬರ್ಬೇಕಂತೆ, ಅಂದರೆ ಬಟ್ಟೆ ಇದೆ ಅಂತಲ್ಲ, ಬಟ್ ಯಾವುದಾದ್ರೂ ಒಂದು ಬಟ್ಟೆನ ತೊಗೊಂಬರ್ಬೇಕು ಅಂತ. ಹಾಗಾಗಿ ಸೀರೆನ ತೊಗೊಂಬಂದಿದ್ದಾರೆ. ಬಟ್ ಈ ಸೀರೆ ತುಂಬ ಚೆನ್ನಾಗಿದೆ, ನೈಟ್ ಪಾರ್ಟಿ ತುಂಬ ಸಖತ್ತಾಗಿ ಕಾಣಿಸುತ್ತೆ. ಆ್ಯಂಡ್ ಈಗ ನೈಟ್ ಆಗಿರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ವೋ ಗೊತ್ತಿಲ್ಲ. ಇದು ಈ ಥರ ಸೀರೆ ನನ್ನ ಹತ್ರ ಇರಲಿಲ್ಲ, ಗೋಲ್ಡ್ ಕಲರ್ನಲ್ಲಿ, ಸಿಲ್ವರ್ ಆ್ಯಂಡ್ ಗೋಲ್ಡ್ ಕಲರ್. ಆ್ಯಂಡ್ ಬಾರ್ಡರ್ ಬಂದುಬಿಟ್ಟು ಗ್ರೀನ್ ಬಾರ್ಡರ್ ಇದೆ, ಲೈಟ್ ಗ್ರೀನು. ಈಗ ಹಾಗಾಗಿ ಸೊ ಇದು ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಸೀರೆ ಗೋಲ್ಡ್ ಕಲರ್ನಲ್ಲಿ ಇರಲಿಲ್ಲ, ಗೋಲ್ಡ್ ಅಂದ್ರೇನು ಇದು ಸಿಲ್ವರ್ ಕಲರ್ನಲ್ಲಿ ಸ್ಯಾರಿ ಇರಲಿಲ್ಲ, ಬಟ್ ಒಳಗಡೆ ಗೋಲ್ಡ್ ಲೈನ್ ಬಂದಿದೆ, ಭಾಳ ಏನಲ್ಲ, ಸ್ವಲ್ಪ ಗೋಲ್ಡ್ ಲೈನ್ ಬಂದಿದೆ. ಸೊ ಇದರ ಬ್ಲೌಸ್ ಬಂದುಬಿಟ್ಟು ಈ ಥರ ಇದೆ ನೋಡಿ, ಚೆನ್ನಾಗಿದೆ ಸೀರೆ ಮಾತ್ರ. ಆ್ಯಂಡ್ ಇದಕ್ಕೆ ರನ್ನಿಂಗ್ ಬ್ಲೌಸ್ ಕೂಡ ಇದೆ. ಇದಕ್ಕೆ ರನ್ನಿಂಗ್ ಬ್ಲೌಸ್ ಕೂಡ ಇದೆ. ಬ್ಲೌಸ್ ಬಂದುಬಿಟ್ಟು ಈ ಥರ ಪ್ಯಾಟರ್ನ್ ಇದೆ ನೋಡಿ, ಡಾಟ್ ಡಾಟ್ ಆಗಿದೆ, ರನ್ನಿಂಗ್ ಬ್ಲೌಸ್ ಇದೆ. ಬಟ್ ಸೀರೆ ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಅಮ್ಮುಗೆ 2 ಕಾಲ್ಗೆಜ್ಜೆ ಇದೆ ಮುತ್ತಿಂದು. ಇದು ಅಲ್ಲಿ ಇವೆಲ್ಲ ಫೇಮಸ್ಸು, ಬಟ್ ಅಲ್ಲಿ ಇದೇ ಥರನೇ ಜಾಸ್ತಿ ಹಾಕ್ಕೊಳ್ತಾರೆ ಅಂತೆ. ಹಾಗಾಗಿ ಎಲ್ರಿಗೂ ತೊಗೊಂಬಂದಿದ್ದಾರೆ. ಕಲರ್ ಚೆನ್ನಾಗಿದೆ ಅಲ್ಲ, ಏನಾದರೂ ಹೊರಗಡೆ ಪಾರ್ಟಿ ವೇರ್ ಆಗಿರ್ಬೋದು, ಫಂಕ್ಷನ್ನು, ಆ್ಯಂಡ್ ಹೋದಾಗ ಹಾಕೋಬೋದು. ಆ್ಯಂಡ್ ಏನಂದರೆ ಜೀನ್ಸ್ ಮೇಲೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್. ಆ್ಯಂಡ್ ಒಳಗಡೆ ಬ್ಲ್ಯಾಕ್ ಕಲರ್ ಬೀಡ್ಸ್ ಇದೆ ಚಿಕ್ಕದು, ಆ್ಯಂಡ್ ರೆಡ್ಡು ಆ್ಯಂಡ್ ವೈಟ್ 3 ಕಲರ್ನಲ್ಲಿದೆ, ಚೆನ್ನಾಗಿದೆ. ಆಲ್ರೆಡಿ ಈ ಥರದ್ದು ಅವಳ ಹತ್ರ ಇತ್ತು, ಬಟ್ ಡಿಸೈನ್ ಅದು ಬೇರೆ ಇದೆ, ಬಟ್ ಇದು ಡಿಸೈನ್ ಬೇರೆ ಇದೆ, ಚೆನ್ನಾಗಿದೆ. ಆ್ಯಂಡ್ ಅಪ್ಪುಗೆ ಇದೊಂದು ಬ್ರಾಸ್ಲೆಟ್, ದಾರದ ಬ್ರಾಸ್ಲೆಟ್, ಈ ಥರ ಟೈಟ್ ಮಾಡ್ಕೋಬೋದು, ಆ್ಯಂಡ್ ಈ ಥರ ಲೂಸ್ ಕೂಡ ಮಾಡ್ಕೋಬೋದು.
ಇದು ಒಂದು ಬ್ರಾಸ್ಲೆಟ್ ಇದೆ. ಆ್ಯಂಡ್ ಇವೆರಡು ಬಳೆ. ಬಟ್ ಇದು ಸ್ವಲ್ಪ ದೊಡ್ಡದಾಯಿತು ಅಂತ ಅನಿಸುತ್ತೆ ಬಳೆ, ಬಟ್ ಪರವಾಗಿಲ್ಲ. ಇವೆರಡು ಬಳೆ. ಆಮೇಲೆ ಇದೆಷ್ಟು, ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ರಲ್ಲ, ದೇವಸ್ಥಾನದಿಂದ ಬರುವಾಗ ಇದಿಷ್ಟು ಸ್ವೀಟ್ಸು, ಅಲ್ಲಿರುವಂಥ ಪ್ರಸಾದ ಎಲ್ಲ ಒಳಗಡೆ ಇದೆ. ಇದಿಷ್ಟೇ. ಇದೊಂದು ಆ್ಯಂಡ್ ಇದೊಂದು ದಾರ. ಅವನಿಗೆ ಉಡ್ದಾರ ಇರಲಿಲ್ಲ, ಹಾಗಾಗಿ ಇದು ಕಟ್ಟೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಮೊನ್ನೆ ಕಟ್ಟಾಗಿಬಿಟ್ಟಿತ್ತು, ಬಟ್ ನಾನು ತೊಗೋಬೇಕು ಅಂತ ಅಂದ್ಕೊಂಡೆ. ಬಟ್ ಆದರೆ ಇವರು ತರೋದು ಕೂಡ ನನಗೆ ಗೊತ್ತಿರಲಿಲ್ಲ. ಇನ್ನು ನಾಳೆ ನಾಡಿದ್ದು ಹೋಗಿ ತೊಗೊಂಬರ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಇವಾಗ ತಂದ್ರಲ್ಲ, ಹಾಗಾಗಿ ಇದನ್ನೇ ಕಟ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ವಾಚ್. ನನ್ನ ಹತ್ರ ವಾಚು ಸಿಕ್ಕಾಪಟ್ಟೆ ತೋರಿಸ್ತೆ ಅಷ್ಟೇ. ಸೊ ಇಷ್ಟು ಐಟಮ್ಸು ನಮ್ಮ ಮಮ್ಮಿ ಊರಿಗೆ ಹೋದಾಗ ತೊಗೊಂಡ್ಬಂದು ಕೊಟ್ಟಿದ್ದಾರೆ. ಇದಿಷ್ಟು ನಮ್ಮ ಅತ್ತೆ ಕೊಟ್ಟು ಕಳಿಸಿರೋದು. ಸೊ ಫ್ರೆಂಡ್ಸ್, ಇದೆಲ್ಲ ಎತ್ತಿಟ್ಬಿಟ್ಟು ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ನಾನಿವಾಗ ಜಸ್ಟ್ ಸ್ನಾನ ಮುಗಿಸ್ಕೊಂಡೆ, ತಲೆ ಇನ್ನೂ ಬಾಚ್ಕೊಂಡಿಲ್ಲ. ಆ್ಯಂಡ್ ತಲೆ ಕೂಡ ಇನ್ನೂ ಸರಿಯಾಗಿ ಆರಿಲ್ಲ. ಕೂದಲು ಸರಿಯಾಗಿ ಆರಿದ್ಮೇಲೆ ತಲೆ ಬಾಚ್ಕೊಳ್ಳೋದು. ಸೊ ಹಾಗಾಗಿ ಇದನ್ನು ಎತ್ತಿಟ್ಬಿಟ್ಟು ಅದಾದಮೇಲೆ ಮತ್ತೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ನಾನಿಲ್ಲಿ ನೈಟ್ ತಿಂಡಿನ ಮನೆಯಲ್ಲೇ ಮಾಡಬೇಕು ಅಂತ ಅಂದ್ಕೊಂಡೆ, ಊಟನ. ಆ್ಯಂಡ್ ಇವರು ಹೊರಗಡೆ ಹೋಗಿದ್ರು, ಸ್ವಲ್ಪ ಲೇಟ್ ಆಗುತ್ತೆ ಬರೋದು, ಮಾಡೋದು ಬೇಡ ಅಂತ ಹೇಳಿದರು. ಆಮೇಲೆ ನಾನು ಕೂಡ ಅಷ್ಟೊಂದು ಅವಶ್ಯಕತೆ ಏನಿಲ್ಲ ಅಡುಗೆದು ಅಂತ ಹೇಳಿಬಿಟ್ಟು ಬಿಟ್ಟಿದ್ದೆ. ಅವರು ಬೇಗನೆ ಬಂದಿದ್ದಾರೆ. ಅದಲ್ಲದೆ ಅಂದರೆ ಬೇಗ ಅಂದ್ರೂ ಕೂಡ ಅವ್ರ ಪ್ರಕಾರ 10:30 ಆಗ್ತಾಯಿತ್ತು. ಹಾಗಾಗಿ ಸೊ ಬರುವಾಗ ಪಾರ್ಸೆಲ್ ತೊಗೊಂಡು ಬಂದಿದ್ದರು. ಬಟ್ ಯಾಕಂದರೆ ಬೇಡ ಅಂತ ಹೇಳಿದ ಮೇಲೆ ಮತ್ತೆ ಮಾಡು ಅಂತಂದರೆ ಟೈಮ್ ಸಿಕ್ಕಾಪಟ್ಟೆ ಆಗಿಬಿಡುತ್ತೆ, 11 ಆಗಿಬಿಡುತ್ತೆ. ಇನ್ನು 11ಇಂದ ನಾವು ಊಟ ಮಾಡಿ ಮಲ್ಕೊಳ್ಬೇಕಂದ್ರೆ 12 ಆಗ್ಬೋದು. ಇನ್ನು ಅಷ್ಟೊಂದು ಟೈಮ್ ವೇಸ್ಟ್ ಮಾಡಿ ಇನ್ನು ಮಕ್ಕಳು ಬೇರೆ ನಿದ್ದೆಗೆಟ್ಟಿರ್ತಾರೆ ಅಂತ ಹೇಳಿಬಿಟ್ಟು ಆಮೇಲೆ ಎಷ್ಟೊತ್ತನ ಅವ್ರದ್ದು ಹೋಮ್ವರ್ಕ್ ಎಲ್ಲ ಮುಗಿಸ್ಕೊಂಡು ಕೂತಿದ್ವಿ. ತಿಂಡಿ ತೊಗೊಂಡು ಬಂದರು. ಹಾಗಾಗಿ ವೆಜ್ ಬಿರಿಯಾನಿ ಹೇಳಿದ್ದೆ, ವೆಜ್ ಬಿರಿಯಾನಿ ತೊಗೊಂಡು ಬಂದಿದ್ದಾರೆ. ಆ್ಯಂಡ್ ಫೋನ್ ಮಾಡಿ ಕೇಳಿದರು ಏನು ತೊಗೊಂಡು ಬರಲಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಸೊ ಇವಾಗ ಅಪ್ಪು ಕೂಡ ಎಗ್ ಬೇಡ್ತಾ ಇದ್ದ. ಹಾಗಾಗಿ ವೆಜ್ ಎಗ್ ಬಿರಿಯಾನಿ ಹೇಳಿದ್ದೆ ನಾನು, ಅದನ್ನೇ ತೊಗೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಊಟ ಮುಗಿಸ್ಕೊಂಡು ಮಲ್ಕೊಳ್ತೀವಿ. ಕೆಲವೊಂದು ಸರಿ ರೇಟ್ ನೋಡಿದ್ರೆ ತುಂಬ ಶಾಕ್ ಆಗಿಬಿಡುತ್ತೆ. 441 ರುಪೀಸ್ ಆಗಿಬಿಟ್ಟಿತ್ತು. ಹಾಗಾಗಿ ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸಾರಿ ಇಷ್ಟಪಟ್ಟ ಮೇಲೆ ಕಷ್ಟ ಇದ್ರೂ ಕೂಡ ತಿನ್ನಬೇಕಾಗುತ್ತೆ. ಅಂದರೆ ದುಡ್ಡು ವೇಸ್ಟ್ ಆಗಬಾರ್ದು ಅಂತ ಅಂದ್ಕೊಂಡ್ರೂ ಸೊ ಪರವಾಗಿಲ್ಲ, ಒಂದೊಂದು ಸಾರಿ ಯಾವಾಗಾದರೂ ಏನಾಗುತ್ತೆ ಊಟ ಮಾಡಿದ್ರೆ ಅಂತೇಳ್ಬಿಟ್ಟು ತರಿಸಿದ್ವಿ. ಊಟ ಕೂಡ ಮುಗಿಸ್ಕೊಂಡು ಇನ್ನು ನಾನು ಕೈ ಒತ್ತುತ್ತಾ ಇದ್ದೀನಿ. ಅಪ್ಪುಗೆ ಕೈ ಹರಿತಾ ಇದೆ ಅಂತೆ, ಹಾಗಾಗಿ ಸ್ವಲ್ಪ ಒತ್ತುತ್ತಾ ಇದ್ದೆ. ಇನ್ನು ಇವರಿಬ್ಬರು ಮಲ್ಕೊಂಡಿದ್ದಾರೆ.
ಮಲ್ಕೊಳ್ಳುವಾಗ ಒಂದು ದೊಡ್ಡ ಪ್ರಾಬ್ಲಮ್ ಅಂತಂದರೆ ಬಾಯಲ್ಲಿ ಬಟ್ಟಿಟ್ಕೊಂಡು ಮಲ್ಕೊಳ್ತಾರೆ. ಎಷ್ಟು ಬಿಡಿಸಿದ್ರೂ ಕೂಡ ಇವ್ರು ಬಿಡೋದೇ ಇಲ್ಲ. ಚಿಕ್ಕ ವಯಸ್ಸಿಂದ ಸ್ವಲ್ಪ ರೂಢಿ ಆಗಿಬಿಟ್ಟಿದೆ ಅದು. ಮಲಗುವಾಗ ಅಳ್ತಾರೆ ಅಂತ ಹೇಳ್ಬಿಟ್ಟು ಅವಾಗೆಲ್ಲ ಬಟ್ಟೆ ಇಡಿಸ್ತಾ ಇದ್ವಿ. ಅದು ಸಮಾಧಾನನೂ ಕೂಡ ಒಂದು ಲಕ್ಕೂ ಕೂಡ. ಅದ್ರದ್ದು ಬಗ್ಗೆ ಆಲ್ಮೋಸ್ಟ್ ಜನರಿಗೆ ಗೊತ್ತಿಲ್ಲ. ಆ ಲಕ್ ಯಾರಿಗಿರುತ್ತೋ ಅವರು ಸ್ವಲ್ಪ ಬಾಯಲ್ಲಿ ಬೆರಳಿಡ್ತಾರೆ. ಹಾಗಾಗಿ ಅದರಲ್ಲೂ ಸ್ವಲ್ಪ ಹೆಬ್ಬೆಟ್ಟೆಲ್ಲ ಯಾರು ಇಡ್ತಾರೋ ಅವ್ರಿಗೆ ತುಂಬ ಲಕ್ ಇರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಮಿಡಲಲ್ಲಿ 2 ಬಟ್ಟೆ ಇಡ್ತಾರಲ್ಲ ಬಾಯಲ್ಲಿ, ಅವರು ಕೂಡ ಲಕ್ಕಿ ಪರ್ಸನ್ ಅಂತೆ. ಹಾಗಾಗಿ ಹೇಳ್ತಾಯಿದ್ರು. ಅದು ಪ್ರೂಫ್ನೂ ಆಗಿದೆ. ಬಟ್ ಅದು ಹೇಗೆ ಅಂತ ಕೇಳಕ್ಕೆ ಹೋಗಬೇಡಿ. ಹಾಗಾಗಿ ಇವ್ರನ್ನ ಕೈ ಒತ್ತುತ್ತಾ ಇದ್ದೀನಿ. ಮಲ್ಕೊಂಡಿದ್ದಾರೆ ಇವಾಗ. ಹೊರಗಡೆಯಿಂದ ತರಿಸಿ ಊಟ ಮಾಡಿದ್ದೀವಿ. ಸೊ ಇವಾಗ ನಾನು ಸ್ವಲ್ಪ ಹಿಟ್ಟು ಹಾಕಿದ್ದೀನಿ. ಅಕ್ಕಿ ನೆನೆ ಇಟ್ಟಿದ್ದೆ ಬೆಳಗ್ಗೆ. ಹಾಗಾಗಿ ನಾಳೆ ಪಡ್ಡು ಅಥವಾ ದೋಸೆ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಅಕ್ಕಿನ ಎಷ್ಟೊತ್ತನ ರುಬ್ಬಿ ಇಲ್ಲಿ ಡಬ್ಬದಲ್ಲಿ ಹಾಕಿ ಇಟ್ಟಿದ್ದೀನಿ. ಆ್ಯಂಡ್ ಇದಕ್ಕೆ ನಾನು ಸ್ವಲ್ಪ ನೈಟೇ ಸೋಡಾನ ಬೆರೆಸಿ ಇಟ್ಟಿರ್ತೀನಿ. ಬೆಳಗ್ಗೆ ಹೇಳೋಷ್ಟೊತ್ತಿಗೆ ಉಬ್ಬಿ ಚೆನ್ನಾಗಿ ಹಿಟ್ಟು ರೆಡಿ ಆಗಿರುತ್ತೆ. ಕೆಲವೊಬ್ಬರು ಮಾರ್ನಿಂಗ್ ಎಲ್ಲ ಹಾಕ್ತಾರೆ, ಬಟ್ ನಾನು ನೈಟೇ ಎಲ್ಲ ಹಾಕಿ ಇಟ್ಟಿರ್ತೀನಿ. ಬೆಳಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿ ನೆಂದು ದೋಸೆ ಹಾಕಿದ್ರೆ ದೋಸೆ ಆ್ಯಂಡ್ ಪಡ್ಡು ಚೆನ್ನಾಗಿ ಬರುತ್ತೆ. ಸೊ ಇವತ್ತಿನ ನೈಟು ಇಷ್ಟ ಆಯಿತು. ಆ್ಯಂಡ್ ಇನ್ನೊಂದು ಏನಂದರೆ ಇಲ್ಲಿ ಕಾಳುಗಳನ್ನು ನೆನೆಸಿ ಇಟ್ಟಿದ್ದೀನಿ. ಮಾರ್ನಿಂಗ್ ಊಟದ ಜೊತೆ ಸ್ವಲ್ಪ ಸ್ನ್ಯಾಕ್ಸ್ ಥರ ಅಥವಾ ಏನಾದರೂ ಮಾಡಿಕೊಂಡು, ಈಗ ಡ್ರೈ ಆಗಿ ಕೂಡ ತಿಂತಾರೆ. ಸ್ವಲ್ಪ ಉಪ್ಪೆಲ್ಲ ಹಚ್ಬಿಟ್ಟು ಆ ಥರನೂ ಕೂಡ ಮಾಡಿ ಕೊಟ್ಟಿರ್ತೀನಿ ಒಂದೊಂದು ಸಾರಿ. ಹಾಗಾಗಿ ಹಾಗಾಗಿ ಇವತ್ತಿನ ಬ್ಲಾಗ್ ಇಷ್ಟೇ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.